ಪಂಚ ಗ್ಯಾರಂಟಿ, ಈ ಒಂದು ಗ್ಯಾರಂಟಿಯನ್ನು ಹೇಳಿಕೊಂಡು ಇವತ್ತು ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಇದು ಕಾಂಗ್ರೆಸ್ಗೆ. ಆದರೆ ಈಗ ಗ್ಯಾರಂಟಿಗಳ ಬಗ್ಗೆ ಕೈ ಶಾಸಕರಿಂದಲೇ ಕಿಡಿ ಹೊರಹೊಮ್ಮುತ್ತಾ ಇದೆ. ಶಾಸಕ ಗವಿಯಪ್ಪ ಅವರು ಪದೇ ಪದೇ ಅಸಮಾಧಾನವನ್ನು ಹೊರ ಹಾಕ್ತಿದ್ದಾರೆ. 2 ಗ್ಯಾರಂಟಿ ಯೋಜನೆ ನಿಲ್ಲಿಸೋದಕ್ಕೆ ಗವಿಯಪ್ಪ ಆಗ್ರಹಿಸಿದ್ದಾರೆ. ಈ ವಿಚಾರವಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಗವಿಯಪ್ಪ ಜೊತೆ ಮಾತನಾಡ್ತೀನಿ ಎಂದಿದ್ದಾರೆ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು. ಕೇಳಿ ಏನು ಹೇಳಿದ್ದಾರೆ ಅಂತೇಳಿ. ಶಾಸಕರ ಅನುದಾನಕ್ಕೆ ಗ್ಯಾರಂಟಿ ಯೋಜನೆ ಕಡಿತ ಮಾಡಬೇಕು ಅಂತ ನಿಮ್ಮ MLA ಹೇಳಿದ್ದಾರೆ ಸರ್ ಗವಿಯಪ್ಪ. ಶಾಸಕರ ಅನುದಾನಕ್ಕೆ ಗ್ಯಾರಂಟಿ ಯೋಜನೆ ಕಡಿತ ಮಾಡಬೇಕು ಅಂತ ನಿಮ್ಮ MLA ಹೇಳಿದ್ದಾರೆ ಸರ್ ಗವಿಯಪ್ಪ. ಶಾಸಕರ ಅನುದಾನಕ್ಕೆ ಗ್ಯಾರಂಟಿ ಯೋಜನೆ ಕಡಿತ ಮಾಡಬೇಕು ಅಂತ ನಿಮ್ಮ MLA ಹೇಳಿದ್ದಾರೆ ಸರ್ ಗವಿಯಪ್ಪ. ಶಾಸಕ ಗವಿಯಪ್ಪ ಅವರು ಅನೇಕ ಬಾರಿ ಈ ರೀತಿಯಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. 2 ಗ್ಯಾರಂಟಿಗಳನ್ನು ಕೈಬಿಡಿ, ಸರ್ಕಾರದ ಬೊಕ್ಕಸ ಖಾಲಿ ಆಗ್ತಾ ಇದೆ ಅನ್ನೋ ಅರ್ಥದಲ್ಲೇ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಈ ವಿಚಾರವಾಗಿ ಮಾಧ್ಯಮದವರು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡಿದಾಗ, ಏನು ಸಾರ್ ಗವಿಯಪ್ಪ ಅವರು ನಿಮ್ಮ ಶಾಸಕರು ಈ ರೀತಿಯಾಗಿ ಗ್ಯಾರಂಟಿ ವಿಚಾರವಾಗಿ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ, 2 ಗ್ಯಾರಂಟಿ ನಿಲ್ಲಿಸಬೇಕು ಅಂತ ಹೇಳ್ತಿದಾರಲ್ವಾ ಅಂದಾಗ, ಮಾತಾಡ್ತೀನಿ ಅವ್ರ ಹತ್ರ ಕರೆಸ್ತೀನಿ ಮಾತಾಡ್ತೀನಿ ಅಂತ ಹೇಳಿದ್ರೆ ಅಷ್ಟೇ, ಏನಿಲ್ಲ ನೋಡ್ಬೇಕು. ಶಾಸಕರ ಅನುದಾನಕ್ಕೆ ಗ್ಯಾರಂಟಿ ಯೋಜನೆ ಕಡಿತ ಮಾಡಬೇಕು ಅಂತ ನಿಮ್ಮ MLA ಹೇಳಿದ್ದಾರೆ ಸರ್ ಗವಿಯಪ್ಪ. ಬೆಂಗಳೂರಿನಲ್ಲಿ ಈಗ ಚಂದ್ರಶೇಖರನಾಥ ಸ್ವಾಮೀಜಿಗಳು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ವಕ್ಫ್ ವಿಚಾರವಾಗಿ ಅವರು ಪ್ರತಿಕ್ರಿಯೆಯನ್ನು ಕೊಡೋ ಮೂಲಕ ಒಂದು ಅಚ್ಚರಿಯ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅವರಿಗೆ ಮತ ಹಾಕುವಂಥ ಹಕ್ಕನ್ನು ಕೊಡಬಾರ್ದು ಅಂತೇಳಿ, ಆ ಮುಸ್ಲಿಮರಿಗೆ ಮತ ಚಲಾಯಿಸುವ ಹಕ್ಕನ್ನು ರದ್ದು ಮಾಡಬೇಕು, ಪಾಕಿಸ್ತಾನದ ರೀತಿ ಭಾರತದಲ್ಲೂ ಕೂಡ ಕಾನೂನನ್ನು ಜಾರಿ ಮಾಡಬೇಕು ಅಂತೇಳಿ ಬೆಂಗಳೂರಿನಲ್ಲಿ ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಕ್ಫ್ ಬೋರ್ಡ್ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ರಾಜ್ಯ ಕಿಸಾನ್ ಸಂಘಟನೆ ನಡೆಸ್ತಾ ಇದ್ದ ಪ್ರತಿಭಟನೆಯ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಕ್ಫ್ ಮಂಡಳಿಯನ್ನೇ ರದ್ದು ಮಾಡಿ ಅಂತ ಅವರು ಹೇಳಿದ್ದಾರೆ. ಕೇಳಿ. ಆ ರೈತನಿಗೆ ಬೆಂಬಲವಾಗಿ ಅವನ ಆಸ್ತಿ ಪಾಸ್ತಿಗಳನ್ನು ಯಾರು ಮುಟ್ಬಾರ್ದು, ಯಾರು ಕಿತ್ಕೋಬಾರ್ದು, ಅನಾವಶ್ಯಕವಾಗಿ ವಕ್ಫ್ ಅದಕ್ಕೆ ಕಾನೂನು ಇಲ್ದೇನೆ ಕಿತ್ಕೋಬಹುದು ಅಂತ ಯಾವ ದಡ್ಡ ಮುಂಡೆ ಮಗ ಹೇಳಿದ್ರೆ ಏನು ಹೇಳೋದಿಲ್ಲ. ಆದ್ರಿಂದ ಇನ್ನೊಬ್ಬರ ಆಸ್ತಿನ ಮತ್ತೊಬ್ಬರು ಕಿತ್ಕೊಳ್ಳೋದು ಅದು ಧರ್ಮ ಅಲ್ಲ. ಈ ವಕ್ಫ್ ಅನ್ನೋದು ಏನು ಮಾಡಿದ್ದಾರೆ ಅದನ್ನ ಎಲ್ಲರೂ ವಿಚಾರ ಮಾಡಿ ಆ ವಕ್ಫ್ ಮಂಡಳಿನೇ ಇಲ್ಲ ಅನ್ನೋ ಥರ ಮಾಡಬೇಕು. ಒಂದು ಮತ್ತೊಂದೇನಪ್ಪ, ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ, ಒಳ್ಳೆ ಅಭಿಪ್ರಾಯ ಬರಬೇಕು ಅಂದರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ರೆ ಕಾನೂನು, ಆಗ ಎಲ್ಲರೂ ಖಂಡಿತ ಅದನ್ನು ಮಾಡಬೇಕು. ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು, ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಅದೇ ರೀತಿ ನಮ್ಮ ಜೊತೆಗ ಚಂದ್ರಶೇಖರ್ ಸ್ವಾಮೀಜಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸ್ವಾಮೀಜಿ, ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಾ, ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನೀಡಿದ್ದೀರಾ. ಮತ್ತೊಂದು ಕಡೆ ಅವರಿಗೆ ಯಾವುದೇ ರೀತಿಯ ಹಕ್ಕುಗಳನ್ನು ಕೊಡಬಾರ್ದು, ಮತ ಚಲಾವಣೆ ಕೊಡಬಾರ್ದು, ಪಾಕ್ ರೀತಿಯಲ್ಲಿ ಯಾವ ರೀತಿ ಕಾನೂನು ಇದೆ ಅದು ಭಾರತದಲ್ಲಿ ಬರಬೇಕಂತ ಒಂದು ಕಡೆ ಒತ್ತಾಯ ಮಾಡಿದ್ರಿ. ಏನು ಹೇಳ್ತೀರಿ ಸ್ವಾಮೀಜಿ ಅಂತ? ಈಗ 1500 ವರ್ಷದ ಹಿಂದೆ ಈ ಮುಸಲ್ಮಾನರು ಬಂದರು ದೇಶಕ್ಕೆ. ಅವ್ರ ಜಾಗ ಅಲ್ಲ, ಆಗದೇ ಇದ್ರೂ ಅವ್ರು ಮೊದಲಿಂದಲೂ ಇನ್ನೊಬ್ರು ಆಸ್ತಿನ ಕೊಳ್ಳೆ ಹೊಡ್ಕೊಂಡೇ ಬಂದು ಅವ್ರ ಜೀವನ ಮಾಡ್ತಾ ಇರೋದು. ಅದೇ ಥರ 1500 ಹಿಂದೆ ಬಂದು ಇಲ್ಲಿ ನೆಲೆ ನಿಲ್ಲಿಸಿ ಈ ಹಿಂದೂಗಳ ದೇವಸ್ಥಾನ ಎಲ್ಲ ಹೊಡೆದಾಕಿ ಅವ್ರ ಮಸೀದಿ ಕಟ್ಟೋದು. ಇದು ಅನ್ಯಾಯ. ಇದನ್ನು ಪ್ರೊಟೆಸ್ಟ್ ಮಾಡೋರು ಯಾರು ಇರಲಿಲ್ಲ, ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟಿರಲಿಲ್ಲ. ಈಗ ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ಹೋಗಿಸಿ ವಕ್ಫ್ ಇದೆ ಅಂತ ಹೇಳ್ತಾರೆ. ಅವ್ರ ಜಮೀನೇ ಇಲ್ಲ,
ಆದರೂ ಅವ್ರು ನಮ್ಮದು ಅಂತ ಹೇಗೆ ಹೇಳ್ತಾರೆ? ಸ್ವಾಮೀಜಿ ಸಿದ್ದರಾಮಯ್ಯ ಅವರನ್ನು ಸಪೋರ್ಟ್ ಮಾಡ್ತಿದ್ರಾ ಅಂತ? ಹಾಂ ಹೌದು, ಸಪೋರ್ಟ್ ಮಾಡ್ತಾ ಇದ್ದಾರಲ್ವಾ, ಹೇಗೆ ಅಂತೇಳಿ. ಈಗ ಅವರು ಸಾಬ್ರುಗಳಿಗೆ ಎಲ್ಲ ಹಕ್ಕು ಕೊಟ್ಟರು. ಮತ್ತು ಅವರು ನಾನು ಸಾಬ್ರಾಗಿ ಹುಡ್ತೀನಿ ಅಂತ ಅಂದರು. ಮತ್ತು ಅವರು ಈ ಸಾಬ್ರೆ ಎಲ್ಲ ಸಾಬ್ರದೆ ಅಂತ ಹೇಳಿ ಆ ರೀತಿ ಹೇಳೇ ಓಟನ್ನು ಅವ್ರು ಕೇಳ್ತಾರೆ. ಒಂದು ಕಡೆ ಜಾತ್ಯತೀತ ನಾಯಕ ಅಂತಾರೆ ಸಿದ್ದರಾಮಯ್ಯ ಅವರು, ಮತ್ತೊಂದು ಕಡೆ ಓಲೈಕೆ ರಾಜಕೀಯ. ಜಾತ್ಯತೀತ ನಾಯಕರು ಅಂತ ಹೇಳ್ಕೊಳ್ತಾರೆ. ಆದರೆ ಅವ್ರು ಮಾಡ್ತಾ ಇರೋದು ಅನ್ಯಾಯ, ಹಿಂದೂಗಳಿಗೆ ಅನ್ಯಾಯ ಮಾಡಿ ಸಾಬ್ರಿಗೆ ಓಲೈಸ್ಕೊಂಡು ಹೋಗ್ತಾ ಇದ್ರು. ಅಂದರೆ ಅವರಿಗೆ ಮುಸ್ಲಿಮಾನವರಿಗೆ ಯಾವ್ದು? ಬೆಂಗಳೂರಿನಲ್ಲಿ ಈಗ ಚಂದ್ರಶೇಖರನಾದ ಸ್ವಾಮೀಜಿಗಳು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ವಕ್ಫ್ ವಿಚಾರವಾಗಿ ಅವರು ಪ್ರತಿಕ್ರಿಯೆಯನ್ನು ಕೊಡೋ ಮೂಲಕ ಒಂದು ಅಚ್ಚರಿಯ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅವರಿಗೆ ಮತ ಹಾಕುವಂಥ ಹಕ್ಕನ್ನು ಕೊಡಬಾರ್ದು ಅಂತೇಳಿ, ಆ ಮುಸ್ಲಿಮರಿಗೆ ಮತ ಚಲಾಯಿಸುವ ಹಕ್ಕನ್ನು ರದ್ದು ಮಾಡಬೇಕು, ಪಾಕಿಸ್ತಾನದ ರೀತಿ ಭಾರತದಲ್ಲೂ ಕೂಡ ಕಾನೂನನ್ನು ಜಾರಿ ಮಾಡಬೇಕು ಅಂತೇಳಿ ಬೆಂಗಳೂರಿನಲ್ಲಿ ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಕ್ಫ್ ಬೋರ್ಡ್ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ರಾಜ್ಯ ಕಿಸಾನ್ ಸಂಘಟನೆ ನಡೆಸ್ತಾ ಇದ್ದ ಪ್ರತಿಭಟನೆಯ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಕ್ಫ್ ಮಂಡಳಿಯನ್ನೇ ರದ್ದು ಮಾಡಿ ಅಂತ ಅವರು ಹೇಳಿದ್ದಾರೆ. ಕೇಳಿ. ಆ ರೈತನಿಗೆ ಬೆಂಬಲವಾಗಿ ಅವನ ಆಸ್ತಿ ಪಾಸ್ತಿಗಳನ್ನು ಯಾರು ಮುಟ್ಬಾರ್ದು, ಯಾರು ಕಿತ್ಕೋಬಾರ್ದು. ಅನಾವಶ್ಯಕವಾಗಿ ವಕ್ಫ್ ಅದಕ್ಕೆ ಕಾನೂನು ಇಲ್ದೇನೆ ಕಿತ್ಕೋಬಹುದು ಅಂತ ಯಾವ ದಡ್ಡ ಮುಂಡೆ ಮಗ ಹೇಳಿದ್ರೆ ಏನು ಹೇಳೋದಿಲ್ಲ. ಆದ್ರಿಂದ ಇನ್ನೊಬ್ಬರ ಆಸ್ತಿನ ಮತ್ತೊಬ್ಬರು ಕಿತ್ಕೊಳ್ಳೋದು ಅದು ಧರ್ಮ ಅಲ್ಲ. ಈ ವಕ್ಫ್ ಅನ್ನೋದು ಏನು ಮಾಡಿದ್ದಾರೆ ಅದನ್ನ ಎಲ್ಲರೂ ವಿಚಾರ ಮಾಡಿ ಆ ವಕ್ಫ್ ಮಂಡಳಿನೇ ಇಲ್ಲ ಅನ್ನೋ ಥರ ಮಾಡಬೇಕು. ಒಂದು ಮತ್ತೊಂದೇನಪ್ಪ, ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ, ಒಳ್ಳೆ ಅಭಿಪ್ರಾಯ ಬರಬೇಕು ಅಂದರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ರೆ ಕಾನೂನು, ಆಗ ಎಲ್ಲರೂ ಖಂಡಿತ ಅದನ್ನು ಮಾಡಬೇಕು. ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು, ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಅದೇ ರೀತಿ ನಮ್ಮ ಜೊತೆಗ ಚಂದ್ರಶೇಖರ್ ಸ್ವಾಮೀಜಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸ್ವಾಮೀಜಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಾ, ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನೀಡಿದ್ದೀರಾ. ಮತ್ತೊಂದು ಕಡೆ ಅವರಿಗೆ ಯಾವುದೇ ರೀತಿಯ ಹಕ್ಕುಗಳನ್ನು ಕೊಡಬಾರ್ದು, ಮತ ಚಲಾವಣೆ ಕೊಡಬಾರ್ದು, ಪಾಕ್ ರೀತಿಯಲ್ಲಿ ಯಾವ ರೀತಿ ಕಾನೂನು ಇದೆ ಅದು ಭಾರತದಲ್ಲಿ ಬರಬೇಕಂತ ಒಂದು ಕಡೆ ಒತ್ತಾಯ ಮಾಡಿದ್ರಿ. ಏನು ಹೇಳ್ತೀರಿ ಸ್ವಾಮೀಜಿ ಅಂತ? ಈಗ 1500 ವರ್ಷದ ಹಿಂದೆ ಈ ಮುಸಲ್ಮಾನರು ಬಂದರು ದೇಶಕ್ಕೆ. ಅವ್ರ ಜಾಗ ಅಲ್ಲ, ಆಗದೇ ಇದ್ರೂ ಅವ್ರು ಮೊದಲಿಂದಲೂ ಇನ್ನೊಬ್ರು ಆಸ್ತಿನ ಕೊಳ್ಳೆ ಹೊಡ್ಕೊಂಡೇ ಬಂದು ಅವ್ರ ಜೀವನ ಮಾಡ್ತಾ ಇರೋದು. ಅದೇ ಥರ 1500 ಹಿಂದೆ ಬಂದು ಇಲ್ಲಿ ನೆಲೆ ನಿಲ್ಲಿಸಿ ಈ ಹಿಂದೂಗಳ ದೇವಸ್ಥಾನ ಎಲ್ಲ ಹೊಡೆದಾಕಿ ಅವ್ರ ಮಸೀದಿ ಕಟ್ಟೋದು. ಇದು ಅನ್ಯಾಯ. ಇದನ್ನು ಪ್ರೊಟೆಸ್ಟ್ ಮಾಡೋರು ಯಾರು ಇರಲಿಲ್ಲ, ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟಿರಲಿಲ್ಲ. ಈಗ ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ಹೋಗಿಸಿ ವಕ್ಫ್ ಇದೆ ಅಂತ ಹೇಳ್ತಾರೆ. ಅವ್ರ ಜಮೀನೇ ಇಲ್ಲ, ಆದರೂ ಅವ್ರು ನಮ್ಮದು ಅಂತ ಹೇಗೆ ಹೇಳ್ತಾರೆ? ಸ್ವಾಮೀಜಿ ಸಿದ್ದರಾಮಯ್ಯ ಅವರನ್ನು ಸಪೋರ್ಟ್ ಮಾಡ್ತಿದ್ರಾ ಅಂತ? ಹಾಂ ಹೌದು, ಸಪೋರ್ಟ್ ಮಾಡ್ತಾ ಇದ್ದಾರಲ್ವಾ, ಹೇಗೆ ಅಂತೇಳಿ. ಈಗ ಅವರು ಸಾಬ್ರುಗಳಿಗೆ ಎಲ್ಲ ಹಕ್ಕು ಕೊಟ್ಟರು. ಮತ್ತು ಅವರು ನಾನು ಸಾಬ್ರಾಗಿ ಹುಡ್ತೀನಿ ಅಂತ ಅಂದರು. ಮತ್ತು ಅವರು ಈ ಸಾಬ್ರೆ ಎಲ್ಲ ಸಾಬ್ರದೆ ಅಂತ ಹೇಳಿ ಆ ರೀತಿ ಹೇಳೇ ಓಟನ್ನು ಅವ್ರು ಕೇಳ್ತಾರೆ. ಒಂದು ಕಡೆ ಜಾತ್ಯತೀತ ನಾಯಕ ಅಂತಾರೆ ಸಿದ್ದರಾಮಯ್ಯ ಅವರು, ಮತ್ತೊಂದು ಕಡೆ ಓಲೈಕೆ ರಾಜಕೀಯ. ಜಾತ್ಯತೀತ ನಾಯಕರು ಅಂತ ಹೇಳ್ಕೊಳ್ತಾರೆ. ಆದರೆ ಅವ್ರು ಮಾಡ್ತಾ ಇರೋದು ಅನ್ಯಾಯ, ಹಿಂದೂಗಳಿಗೆ ಅನ್ಯಾಯ ಮಾಡಿ ಸಾಬ್ರಿಗೆ ಓಲೈಸ್ಕೊಂಡು ಹೋಗ್ತಾ ಇದ್ರು. ಅಂದರೆ ಅವರಿಗೆ ಮುಸ್ಲಿಮಾನವರಿಗೆ ಯಾವ್ದು?